ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಬನ್ನಿ ಇವತ್ತು ಈ 4 ರೋಲ್ ಕ್ರಾಸ್ ಕಟ್ ಬ್ಯಾಸ್ಕೆಟ್ ಹೇಗೆ ಹಾಕೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ ಈಗ ಮೆಷರ್ಮೆಂಟ್ ನೋಡೋಣ. ಸ್ಕೈ ಬ್ಲೂ ಕಲರಲ್ಲಿ ನಾನೀಗ 12 ಅಡಿ ತಗೋಬೇಕು. ನೋಡಿ, 1 2 3 4 5 6 7 8 9 10 11 12 ಅಡಿ. 12 ಅಡಿಲಿ 36 ವೈರ್ ಕಟ್ ಮಾಡ್ಕೊಳ್ಳಿ. ನೋಡಿ, ಬ್ಲೂ ಕಲರಲ್ಲಿ 12 ಅಡಿ ತಗೊಂಡು 36 ವೈರ್ ಕಟ್ ಮಾಡ್ಕೊಂಡಿದೀನಿ. ಹಾಗೆ ಗ್ರೀನ್ ಕಲರಲ್ಲೂ 12 ಅಡಿಲಿ 36 ವೈರ್ ಕಟ್ ಮಾಡ್ಕೊಂಡಿದೀನಿ. ಕಟ್ ಮಾಡ್ಕೊಂಡು ಎಲ್ಲ ವೈರು ಎರಡೆರಡಾಗಿ ತಗೊಳ್ಳಿ. ಈ ರೀತಿ ಸಮ ಮಡಚ್ಕೊಳ್ಳಿ. ಒಂದು ವೈರ್ನ ಸಮ ಮಡಚ್ಕೊಳ್ಳಿ. ನೋಡಿ, ಹಿಂದೆ ಸಮ ಇರಬೇಕು. ಹಾಗೆ ಇನ್ನೊಂದು ವೈರ್ನು ಅದೇ ರೀತಿ ಸಮ ಮಡಚ್ಕೊಂಡು ಲೆಫ್ಟ್ ಸೈಡ್ ಅಲ್ಲಿ ಇದೆಯಲ್ಲ, ಆ ವೈರ್ಗೆ ರೈಟ್ ಸೈಡ್ ಅಲ್ಲಿ ಇರೋ ವೈರ್ನ ಈ ರೀತಿ ಹಾಕಿ ಮೇಲ್ಗಡೆ ಮಡಚಿ ಈ ವೈರ್ನ ಈ ಲೂಪ್ ಒಳಗಡೆ ಬಿಡಿ. ಎಲ್ಲ 2 ವೈರ್ನು ಸೇರಿಸ್ಕೊಂಡು ನಾಟ್ಸ್ ಹಾಕೊಳ್ಳಿ. 2 ವೈರಿಂದ ಒಂದೊಂದು ನಾಟಾಗಿ ಮಾಡ್ಕೊಳ್ಳಿ. ಹಾಕೊಂಡು 2 ಕಡೆ ಸಮ ಇದೆ ಅಂತ ನೋಡ್ಕೋಬೇಕು. ಸಮ ಇಲ್ಲ ಅಂತ ಅಂದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಮಾಡಿ ಕರೆಕ್ಟ್ ಮಾಡ್ಕೊಳ್ಳಿ. ಎರಡು ಕಡೆನೂ ನೋಡ್ಕೋಬೇಕು. ಈ ರೀತಿ ಎಲ್ಲಾ ವೈರ್ನು ನಾಟ್ಸ್ ಹಾಕೊಳ್ಳಿ. ನೋಡಿ, ನಾನಿಲ್ಲಿ ಬ್ಲೂ ಕಲರ್ ಅಲ್ಲೂ ನಾಟ್ಸ್ ಹಾಕೊಂಡಿದ್ದೀನಿ, ಗ್ರೀನ್ ಕಲರ್ ಅಲ್ಲೂ ನಾಟ್ಸ್ ಹಾಕೊಂಡಿದ್ದೀನಿ. ನನ್ಗೆ ಬ್ಲೂ ಕಲರ್ 36 ವೈರ್ ಅಲ್ಲಿ ನನ್ಗೆ 18 ನಾಟ್ಸ್ ಸಿಕ್ಕಿದೆ. ಅದೇ ರೀತಿ ಗ್ರೀನ್ ಕಲರ್ ಅಲ್ಲಿ 18 ನಾಟ್ಸ್ ಸಿಕ್ಕಿದೆ. ಬನ್ನಿ ಇವಾಗ ಹೇಗ್ ಜಾಯಿನ್ ಮಾಡ್ಕೊಂಡು ಹೋಗೋದಂತ ನೋಡೋಣ. ನಾನಿಲ್ಲಿ ಫಸ್ಟ್ ಬ್ಲೂ ಕಲರ್ ವೈರ್ನ ಜಾಯಿನ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ 2 ನಾಟ್ಸ್ ನ ಪಕ್ಕದಲ್ಲಿ ಇಟ್ಕೊಂಡು ಇಲ್ಲಿ ಕ್ರಾಸ್ ಆಗ್ತಿದೆಯಲ್ಲ, ಇಲ್ಲಿಗೆ ಒಂದು ನಾಟು, ಇಲ್ಲಿಗೆ ಒಂದು ನಾಟ್ ಹಾಕೊಳ್ಳಿ. ಅದೇ ರೀತಿ ಇಲ್ಲಿಗೂ ಒಂದು ನಾಟ್ ಹಾಕೋಬೇಕು. ತಿರುಗಿಸ್ಕೊಂಡು ಮತ್ತೆ ಇನ್ನೊಂದು ವೈರ್ನ ಇಲ್ಲಿ ಕನೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ಇದನ್ನ ಈ ರೀತಿ ಇಟ್ಟು ಕ್ರಾಸ್ ಆಗ್ತಿದೆಯಲ್ಲ, ಈ ವೈರ್ಗೆ ನಾಟ್ ಹಾಕೋಬೇಕು. ಮತ್ತೆ ಹಿಂದೆ ತಿರುಗಿಸ್ಕೊಂಡು ಇಲ್ಲಿಗೊಂದು ನಾಟ್ ಹಾಕೊಳ್ಳಿ. ನಾಟ್ ಹಾಕೋಬೇಕಾದ್ರೆ ಎಲ್ಲ ವೈರ್ನು ಟೈಟ್ ಮಾಡ್ಕೊಂಡೇ ಹಾಕೋಬೇಕು. ನೋಡಿ, ಇಲ್ಲಿ ನಾನು 3 ಬ್ಲೂ ಕಲರ್ ವೈರ್ನ ಜಾಯಿನ್ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ನಾನು ಇಲ್ಲಿ ಗ್ರೀನ್ ಕಲರ್ ವೈರ್ನ ಜಾಯಿನ್ ಮಾಡ್ಕೊತೀನಿ.
ಮತ್ತೆ ತಿರುಗಿಸ್ಕೊಂಡು ನಾಟ್ ಹಾಕೊಳ್ಳಿ. ಮತ್ತೆ ಇಲ್ಲಿ ಇನ್ನೊಂದು ಗ್ರೀನ್ ಕಲರ್ ವೈರ್ನ ಜಾಯಿನ್ ಮಾಡ್ಕೊತಾ ಇದ್ದೀನಿ. ಮತ್ತೆ ತಿರುಗಿಸ್ಕೊಂಡು ಕೆಳಗಡೆನು ನಾಟ್ ಹಾಕೊಳ್ಳಿ. ಮತ್ತೆ ಇಲ್ಲೊಂದು ಗ್ರೀನ್ ಇಟ್ಕೊಂಡು ಕ್ರಾಸ್ ಆಗೋ ವೈರಲ್ಲಿ ನಾಟ್ಸ್ ಹಾಕೋಬೇಕು. ಸ್ಟಾರ್ಟಿಂಗು 3 ಬ್ಲೂ ಕಲರ್ ಇಟ್ಟಿದ್ದೀನಿ ವೈರು, ಅದೇ ರೀತಿ ಕೊನೆಯಲ್ಲಿ 3 ಬ್ಲೂ ಕಲರ್ ವೈರ್ ಬರಬೇಕು. ಇವಾಗ 1 2 3 4 5 ಆಯ್ತು. ಇನ್ನೊಂದು ವೈರ್ ಸೇರಿಸ್ಬೇಕು ಇಲ್ಲಿಗೆ. ಇವಾಗ 6 ಗ್ರೀನ್ ಆದ್ಮೇಲೆ ನೆಕ್ಸ್ಟ್ 6 ಬ್ಲೂ ಕಲರ್ ವೈರ್ನ ಜಾಯಿನ್ ಮಾಡ್ಕೋಬೇಕು. ಇವಾಗ ನೋಡಿ ಇಲ್ಲಿ 3 ಬ್ಲೂ ಜಾಯಿನ್ ಮಾಡಿದ್ದೀನಿ. ನೆಕ್ಸ್ಟ್ ಇಲ್ಲಿ 6 ಗ್ರೀನ್ ಕಲರ್ ಜಾಯಿನ್ ಮಾಡ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಮತ್ತೆ ಬ್ಲೂ ಕಲರ್ನ ಜಾಯಿನ್ ಮಾಡ್ಕೋಬೇಕು. ಬ್ಲೂ ಕಲರ್ ಅಲ್ಲಿ 6 ವೈರ್ನ ಜಾಯಿನ್ ಮಾಡ್ಕೋಬೇಕು. ಮತ್ತೆ ಇಲ್ಲಿ ಪಕ್ಕದಲ್ಲಿ ಈ ರೀತಿ ಇಟ್ಕೊಂಡ್ರೆ ಕ್ರಾಸ್ ಆಗೋ ವೈರಲ್ಲಿ ನಾಟ್ಸ್ ಹಾಕೋಬೇಕು. ಹೀಗೆ ಎಲ್ಲ ಪೂರ್ತಿ ವೈರ್ನು ಜಾಯಿನ್ ಮಾಡ್ಕೊಳ್ಳಿ. ನೋಡಿ ನಾನಿಲ್ಲಿ ಎಣ್ಕೊಂಡಿದ್ದೀನಿ, ಪೂರ್ತಿ ಎಣ್ಕೊಂಡಿದ್ದೀನಿ. ಫಸ್ಟ್ ಇಲ್ಲಿ 3 ಬ್ಲೂ ಕಲರು, 6 ಗ್ರೀನು, ಮತ್ತೆ 6 ಬ್ಲೂ, 6 ಗ್ರೀನು, 6 ಬ್ಲೂ, 6 ಗ್ರೀನ್, ಮತ್ತೆ 3 ಬ್ಲೂ ಹಾಕೊಂಡಿದ್ದೀನಿ. ನೋಡಿ ಈ ರೀತಿ ಬರುತ್ತೆ. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ ನಾವು ಬೇಸ್ ಹಾಕೋಬೇಕು. ಬೇಸ್ 15 ಲೈನ್ ಬೇಕು. ನಾವು ಆಲ್ರೆಡಿ ಇಲ್ಲಿ 3 ಲೈನ್ ಆಗೈತೆ. ಇದು ನೋಡಿ, ಇದು ಸೆಂಟರ್ ಲೈನು. ಫಸ್ಟ್ ಇದೆಲ್ಲ ಅಲ್ಲಿಗೆ ಬೇಕಾದ್ರೆ ನಿಮ್ಗೆ ಗೊತ್ತಾಗ್ಬೇಕು ಅಂತಂದ್ರೆ ಒಂದು ನಾಟ್ ಹಾಕೊಳ್ಳಿ. ನೋಡಿ ಈ ರೀತಿ ನಾಟ್ ಹಾಕೊಳ್ಳಿ. ಇದು ಬಿಟ್ಟು ಮೇಲ್ಗಡೆಗೆ 14 ಲೈನು. ಇವಾಗ ಹೀಗಿದ್ದಾಗ ಇಲ್ಲಿ ಜಾಯಿನ್ ಆಗಿದೆಯಲ್ಲ ನೋಡಿ, ಇಲ್ಲಿ ಕ್ರಾಸ್ ಆಗಿದೆಯಲ್ಲ ವೈರು, ಅಲ್ಲಿಗೆ ಇಟ್ಕೊಂಡಾಗ ಕ್ರಾಸ್ ಆಗಿದೆಯಲ್ಲ ಅಲ್ಲಿಗೆ ನಾಟ್ಸ್ ಹಾಕೋಬೇಕು. ಈ ರೀತಿ ಹಾಕೋಬೇಕಾದ್ರೆ ನಾಟ್ಸ್ನ ಟೈಟ್ ಮಾಡ್ಕೊಂಡು ಹಾಕೊಳ್ಳಿ.
ನೆಕ್ಸ್ಟ್ ನೋಡಿ, ಇಲ್ಲಿ ಗ್ರೀನ್ ಕಲರ್ ಬ್ಲೂ ಕಲರ್ ಕ್ರಾಸ್ ಆಗ್ತಿದೆಯಲ್ಲ, ಇಲ್ಲಿಗೆ ಒಂದು ನಾಟ್ ಹಾಕೊಳ್ಳಿ. ನೆಕ್ಸ್ಟ್ ನೋಡಿ, ಇಲ್ಲಿ ಕ್ರಾಸ್ ಆಗ್ತಿದೆಯಲ್ಲ ಬ್ಲೂ ಮತ್ತೆ ಗ್ರೀನ್, ಇಲ್ಲಿಗೆ ನಾಟ್ಸ್ ಹಾಕೋಬೇಕು. ನೆಕ್ಸ್ಟ್ ಈ ಎರಡು ವೈರ್ ಕ್ರಾಸ್ ಆಗ್ತಿದೆಯಲ್ಲ, ಇಲ್ಲಿಗೆ ನಾಟ್ ಹಾಕೊಳ್ಳಿ. ಲೈನ್ ಬೈ ಲೈನ್ ಹಾಕೊಳ್ಳಿ, ಆವಾಗ ಕನ್ಫ್ಯೂಸ್ ಆಗಲ್ಲ. ನೆಕ್ಸ್ಟ್ ಅದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಎಂಡ್ವರೆಗೂ ಕ್ರಾಸ್ ಆಗಿರೋ ವೈರ್ ಅಲ್ಲಿ ನಾಟ್ ಹಾಕೊಂಡು ಹೋಗ್ಬೇಕು. ಅದೇ ರೀತಿ ಪೂರ್ತಿ ಹಾಕೊಳ್ಳಿ. ನೋಡಿ, ಇಲ್ಲಿವರೆಗೂ ಎಣ್ಕೊಂಡು ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ ತಿರುಗಿಸ್ಕೊಂಡು ಇಲ್ಲಿಂದ ಎಣ್ಕೊಂಡು ಹೋಗಿ. ನೋಡಿ, ನಾನು ಇವಾಗ ಬೇಸ್ ಹಾಕೊಂಡಿದ್ದೀನಿ, ಈ ರೀತಿ ಬರಬೇಕು. ಆಮೇಲೆ ನಮ್ಗಿಲ್ಲಿ ಬೇಸ್ 15 ಲೈನ್ ಬರಬೇಕು. ಸೆಂಟರ್ ಸೇರಿ 1 2 3 4 5 6 7 8 9 10 11 12 13 14 15 ಲೈನ್ ಸೆಂಟರ್ ಸೇರಿ ಮೇಲ್ಗಡೆಗೆ 15, ಕೆಳಗಡೆಗೆ 15, ಆ ರೀತಿ ಬರಬೇಕು. ಇವಾಗ ಹೇಗೆ ಮೂಲೆ ತಿರ್ಸೋದು ಅಂತ ನೋಡೋಣ. ಮೂಲೆ ತಿರ್ಸೋದಕ್ಕೆ ಇಲ್ಲಿಂದ ಲೆಕ್ಕ ಹಾಕೊಂಡ್ಬನ್ನಿ. 12 13 ಇದೆಯಲ್ಲ, ಆ 2 ನಾಟ್ನ ಸೇರಿ ಒಂದು ನಾಟ್ ಹಾಕೊಳ್ಳಿ. ಟೈಟಾಗಿ ಹಾಕೊಳ್ಳಿ ಈ ನಾಟ. ಅದೇ ರೀತಿ 4 ಮೂಲೆಗೂ ಹಾಕೋಬೇಕು. ಹನ್ನೆರಡು ಮತ್ತೆ 13 ಆ 2 ನಾಟ್ನ ಸೇರಿ ಒಂದು ನಾಟ್ ಹಾಕೊಳ್ಳಿ. ಇವಾಗ ಏನ್ ಮಾಡ್ಬೇಕು ಅಂತಂದ್ರೆ, ಇವಾಗ ಇಲ್ಲಿ ಕ್ರಾಸ್ ಆಗ್ತಿದೆಯಲ್ವಾ ವೈರ್ಗಳು, ಅದನ್ನ ಸುತ್ತ ಅನ್ಕೊಂಡ್ ಬರ್ಬೇಕು. ಇವಾಗ ಎಲ್ಲೆಲ್ಲಿ ವೈರ್ ಕ್ರಾಸ್ ಆಗ್ತಿದ್ಯೋ ಅಲ್ಲಲ್ಲಿ ಎಣ್ಕೊಂಡೋಗಿ. ಅಷ್ಟೇ ಮೂಲೆ ತಿರ್ಗ್ಸೋದು.
ಲೈನ್ ಬೈ ಲೈನ್ ಹಾಕೊಂಡು ಹೋಗಿ, ಅವಾಗ ನಿಮ್ಗೆ ಕನ್ಫ್ಯೂಸ್ ಆಗಲ್ಲ. ಹೀಗೆ ಸುತ್ತ ಎಣ್ಕೊಂಬರ್ಬೇಕು. ನಾನು ಇಲ್ಲಿ ಮೂಲೆ ತಿರುಗಿಸಿ ಇದನ್ನ ಹೀಗೆ ತಗೊಂಡು ಎಣ್ಕೊಂಬಂದೆ. ಈ ವಯರ್ನ ಇಲ್ಲಿದೆಯಲ್ಲ, ಈ ವಯರು ಇಲ್ಲಿ ಕ್ರಾಸ್ ಆಗ್ತಿದೆಯಲ್ವಾ, ಈ ರೀತಿ ಈ ಕಡೆ ಬರುತ್ತೆ. ಹೀಗೆ ಸುತ್ತ ಎಣ್ಕೊಳ್ಳಿ. ನೀವು ಒಂದೊಂದು ಡಿಸೈನು ಕಂಪ್ಲೀಟ್ ಮಾಡಿ ಹಾಕೊಂಡು ಹೋಗ್ಬೋದು, ಇಲ್ಲಾಂದ್ರೆ ಒಂದೊಂದು ಲೈನ್ ಕೂಡ ಹಾಕೋಬಹುದು. ಒಂದು ಲೈನ್ ಒಂದೊಂದಾಗಿ ಹಾಕೊಂಡು ಹೋದ್ರೆ ನಿಮಗೆ ಕನ್ಫ್ಯೂಸ್ ಆಗಲ್ಲ, ಈಸಿಯಾಗಿ ಹಾಕೋಗ್ಬೋದು. ನೋಡಿ, ಈ ರೀತಿ ಇವಾಗ ಸುತ್ತ ಎಣ್ಕೊಂಡು ಹೈಟ್ ಏರಿಸ್ಬೇಕು ಅಷ್ಟೇ. ಈಗ ಈ ರೀತಿ ಬರುತ್ತೆ ನಮಗೆ. ಈ ರೀತಿ ಇದು ಸೈಡಿಗೆ ಬರುತ್ತೆ ಎರಡು ಕಡೆನೂ. ಇವಾಗ ಸುತ್ತ ಎಣ್ಕೊಳ್ಳಿ. ನೋಡಿ, ಇಲ್ಲಿ ನಾನು ಫುಲ್ ಹಾಕೊಂಡಿದೀನಿ. ಇವಾಗ ಏನ್ ಮಾಡ್ಬೇಕು ಅಂತಂದ್ರೆ, ಒಳಗಡೆ ಸಿಕ್ಸ್ಕೊಬೇಕು ವೈರ್ಗಳನ್ನ. ಫೈನಲ್ ಸ್ಟೆಪ್ ಇದು. ಈ ರೀತಿ ನಾನು ಇವಾಗ ಆಲ್ರೆಡಿ ಇಲ್ಲೊಂದು 2-3 ಸಿಕ್ಸ್ಕೊಂಡಿದೀನಿ. ಇವಾಗ ನೀವೇನ್ ಮಾಡ್ಬೇಕು ಅಂತಂದ್ರೆ, ನೋಡಿ ಈ ವೈರ್ ಇದೆಯಲ್ವಾ, ನಾನಿಲ್ಲಿ ರೈಟ್ ಸೈಡ್ ವೈರ್ ತಗೊಂಡು 1 2 ನೋಡಿ, ಈ ನಾಟ್ಗೆ 1 2 ಎರಡನೇ ನಾಟ್ ಒಳಗೆ ಸಿಕ್ಸ್ಕೊತಾ ಇದೀನಿ. ನೆಕ್ಸ್ಟ್ ಅದ್ರ ಕೆಳಗಡೆ ಇದೆಯಲ್ಲ, ಆ ನಾಟ್ ಒಳಗೆ ಸಿಕ್ಸ್ಕೊಳ್ಳಿ. ಈ ರೀತಿ. ನೆಕ್ಸ್ಟ್ ಲೆಫ್ಟ್ ಸೈಡ್ ಅಲ್ಲಿ ಇದೆಯಲ್ಲ, ಆ ವೈರ್ನ ತಗೊಂಡು ಅದೇ ರೀತಿ ಇಲ್ಲಿ ಆಲ್ರೆಡಿ ಸಿಕ್ಸ್ಕೊಂಡಿದೀವಿ, ಆ ನಾಟ್ಸ್ ಒಳಗಡೆನೆ ಸೇರಿಸ್ಕೊಳ್ಳಿ. ಟೈಟ್ ಮಾಡ್ಕೊಳ್ಳಿ. ಯಾವಾಗ್ಲೂ ಕ್ರಾಸ್ ಕಟ್ ಬ್ಯಾಸ್ಕೆಟ್ ಅಲ್ಲಿ ಸಮಾನೇ ಇಲ್ಲ, ಕಟ್ ಮಾಡ್ಕೊಳ್ಳೋದಿಕ್ ಆಗೋದಿಲ್ಲ. ಯಾಕಂದ್ರೆ ಒಂದು ವೈರ್ ಯಾವ್ದಾದ್ರು ಸ್ವಲ್ಪ ವೈರ್ ತುಂಬಾ ಉದ್ದ ಇರುತ್ತೆ, ಸ್ವಲ್ಪ ವೈರ್ ಚಿಕ್ಕದಾಗಿರುತ್ತೆ. ಯಾವ್ದಾದ್ರು ಒಂದು ವೈರ್ ಇಷ್ಟು ಉದ್ದ ಬಂದಾಗ್ಲೇನೆ ನೀವು ಸ್ಟಾಪ್ ಮಾಡ್ಬಿಡಿ ಬ್ಯಾಗ್ ಎಣಿಯೋದನ್ನ. ಇದೇ ರೀತಿ ಸುತ್ತ ಸಿಕ್ಸ್ಕೊಳ್ಳಿ. ನೋಡಿ, ನಾನು ಸುತ್ತ 6 ಆಗಿದೆ. ಸಿಕ್ಸ್ಕೊಂಡು ಕಟ್ಟು ಕೂಡ ಮಾಡ್ಕೊಂಡಿದೀನಿ. ನೋಡಿ, ಈ ರೀತಿ ಬರುತ್ತೆ ನಮ್ಗೆ. ಇಲ್ಲಿ ಡೈಮಂಡ್ ಡಿಸೈನ್ ಸ್ಟಾರ್ಟಿಂಗ್ ಇಂದ 1 2 3 4 5 ಆ ರೀತಿ ಬರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.